ಎಲ್ಲರಿಗೂ ಪ್ರೇಸ್ ದಿ ಲಾರ್ಡ್. ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ಮುಂಜಾನೆ ಸಮಯದಲ್ಲಿ ಪ್ರತಿದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನ ನೋಡುವಂತರಾಗಿದ್ರು ಪ್ರಿಯರೇ. ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ಎಲ್ಲರಿಗೂ ವಂದನೆಗಳು ತಿಳಿಸುವಂತಳಾಗಿದ್ದೇನೆ ಪ್ರಿಯರೇ. ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ದೀರ ಪ್ರಿಯರೇ, ವಾಕ್ಯನ ಓದ್ಕೊಂಡಿದ್ದೀರ ಪ್ರಿಯರೇ. ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ನಿಮ್ಮ ಜೊತೆ ಆತನ ಮಾತಾಡುವಂಥ ದೇವರು ಆತನಾಗಿದ್ರು ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವ್ರು ಕೊಟ್ಟಿರುವಂಥ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸ್ಕೊಳ್ಳೋಣ ಪ್ರಿಯರೇ. ಯೆಶಾಯ 44ನೇ ವಚನ 3ನೇ ಸಂಧಿ. ಬಾಯಾರಿದ ಜನರಿಗೆ ನಾನು ನೀರು ಕೊಡುವೆನು, ಬಂಜೂರು ಭೂಮಿಯಲ್ಲಿ ಹೊಳೆ ಹರಿಯುವಂತೆ ಮಾಡುವೆನು. ನಿನ್ನ ಸಂತಾನದ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು, ನಿನ್ನ ಸಂತತಿಯವರ ಮೇಲೆ ನನ್ನ ಆಶೀರ್ವಾದವನ್ನು ಸುರಿಸುವೆನು. ಹಲ್ಲೆಲೂಯಾ. ನನ್ನ ಪ್ರೀತಿಯ ಸಹೋದರ ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ನಿಮ್ಮ ಜೊತೆ ಆತನ ಮಾತಾಡುವಂಥ ದೇವರು ಆತನಾಗಿದ್ದ ಪ್ರಿಯರೇ. ಇಸ್ರಾಯೇಲ್ ಜನರಿಗೆ ದೇವರು ವಾಗ್ದಾನ ಮಾಡಿದಂಥ ದೇವರು ನಿಮ್ಮನ್ನು ಮುಂಜಾನೆ ಸಮಯದಲ್ಲಿ ಆತನು ವಾಗ್ದಾನ ಮಾಡ್ತಾರೆ ಪ್ರಿಯರೇ. ಬಾಯಾರಿದ ಜನರಿಗೆ ನಾನು ನೀರು ಕೊಡುವೆನು. ಪ್ರಿಯರೇ, ನಿಮ್ಮ ಜೀವಿತದಲ್ಲಿ ಏನು ಇಲ್ಲಂತ ಸ್ಥಿತಿಯಲ್ಲಿ ಬಾಯಾರಿ ಹೋಗಿದಂಥ ನಿಮ್ಮ ಜೀವಿತವನ್ನು, ಬರಡಾಗಿ ಹೋಗಿದಂಥ ನಿಮ್ಮ ಜೀವಿತದಲ್ಲಿ ದೇವರು ಅಂಥ ಜನರಿಗೆ ನಾನು ನೀರು ಕೊಡುವೆನು. ಅಂದರೆ ನಮ್ಮ ಜೀವಿತದಲ್ಲಿ ದೇವರು ಎಲ್ಲ ವಿಷಯದಲ್ಲಿ ಆತನು ನಮಗೆ ಎಲ್ಲ ರೀತಿಯಾಗಿ ಸಹಾಯ ಮಾಡಿ ನಮಗೆ ಬೇಕಾಗಿರೋದನ್ನು ಆತನು ಒದಗಿಸಿಕೊಡುವಂಥ ದೇವರು ಆತನಾಗಿದ್ರೆ ಪ್ರಿಯರೇ. ಬಂಜರು ಭೂಮಿಯಲ್ಲಿ ಹೊಳೆಯು ಹರಿಯುವಂತೆ ಮಾಡುವೆನು. ಅಂದರೆ ಒಂದು ಸ್ಥಳದಲ್ಲಿ ನೀರಿಲ್ಲಂಥ ಸ್ಥಿತಿಯಲ್ಲಿ ಇದ್ರೂ ಕೂಡ ದೇವರು ಆ ಸ್ಥಳದಲ್ಲಿ ಒಂದು ಹೊಳೆ ಹರಿಯುವಂತೆ ನಾನು ಮಾಡುವೆನು. ಪ್ರಿಯರೇ, ಎಷ್ಟು ಅದ್ಭುತ ರೀತಿಯಾಗಿ ದೇವರು ವಾಗ್ದಾನ ಮಾಡ್ತಿದ್ದಾರೆ ಪ್ರಿಯರೇ. ನಮ್ಮ ಜೀವಿತದಲ್ಲಿ ಏನಿಲ್ಲಂಥ ಸ್ಥಿತಿಯಲ್ಲಿ, ಏನು ನಾವು ಮಾಡಿದ್ರು ಕೂಡ ಅದು ನಮಗೆ ಅಭಿವೃದ್ಧಿ ಇಲ್ಲಂಥ ಸ್ಥಿತಿಯಲ್ಲಿ, ದೇವ್ರ ಆಶೀರ್ವಾದ ಇಲ್ಲಂಥ ಸ್ಥಿತಿಯಲ್ಲಿ, ದೇವ್ರ ಕರುಣೆ ಇಲ್ಲಂಥ ಸ್ಥಿತಿಯಲ್ಲಿ ನಾವು ಜೀವಿಸ್ತಾ ಇದ್ದೇವೆ ಪ್ರಿಯರೇ. ಆದರೆ ಭಯ ಪಡಬೇಡ್ರಿ. ದೇವರು ಬಾಯಾರಿ ಹೋಗಿದಂಥ ನಮ್ಮ ಜೀವಿತನೋ ಆತ ನಮಗೆ ನೀರು ಕೊಡುವಂಥ ದೇವರು. ಮತ್ತು ಒಂದು ಹೊಳೆ ಯಾವ ರೀತಿ ಹರಿಯುತ್ತೋ ಆ ರೀತಿಯಾಗಿ ದೇವರ ಆಶೀರ್ವಾದಗಳು ನಮ್ಮ ಜೀವಿತದಲ್ಲಿ ಇರುವಂಥದ್ದಾಗಿದೆ ಪ್ರಿಯರೇ. ಎಷ್ಟು ಅದ್ಭುತ ರೀತಿಯಾಗಿ ದೇವರು ವಾಗ್ದಾನ ಮಾಡ್ತಿದೆ ಪ್ರಿಯರೇ. ನಿನ್ನ ಸಂತಾನದ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು. ಹಲ್ಲೆಲೂಯಾ. ನಮ್ಮ ಸಂತಾನದ ಮೇಲೆ, ನಮ್ಮ ಕುಟುಂಬದ ಮೇಲೆ ದೇವರ ಆತ್ಮವನ್ನು ಸುರಿಸುವಂಥ ದೇವರು ಪ್ರಿಯರೇ. ಆತನ ಆತ್ಮವು, ಆತನ ಕರುಣೆಯು, ಆತನ ಪ್ರೀತಿಯು ಯಾವಾಗಲೂ ನಮ್ಮ ಕುಟುಂಬದಲ್ಲಿ ಆತನು ಸುವರಗಳ ಹಾಗೆ ಆತನ ವರಗಳಿಂದ ನಮ್ಮನ್ನು ಸುರಿಸುವಂಥ ದೇವರು, ನಮ್ಮನ್ನು ಆಶೀರ್ವಾದ ಕೊಡ್ತೀನಿ ಎಂಬುದಾಗಿ ದೇವರು ಅದ್ಭುತ ರೀತಿಯಾಗಿ ವಾಗ್ದಾನ ಮಾಡ್ತಿದ್ದಾರೆ ಪ್ರಿಯರೇ. ನಿನ್ನ ಸಂತತಿಯವರ ಮೇಲೆ ನನ್ನ ಆಶೀರ್ವಾದಗಳು. ನಮ್ಮ ಕುಟುಂಬದಲ್ಲಿ ಸಂತತಿ, ನಮ್ಮ ಮಕ್ಕಳು, ನಮ್ಮ ಮೊಮ್ಮಕ್ಕಳವರೆಗೂ ದೇವರ ಆಶೀರ್ವಾದಗಳನ್ನು ಬಾಗಿಲು ತೆರಲ್ಪಡುವಂಥದ್ದಾಗಿದೆ ಪ್ರಿಯರೇ. ಎಷ್ಟು ಅದ್ಭುತ ರೀತಿಯಾಗಿ ಮುಂಜಾನೆ ಸಮಯ ವಾಗ್ದಾನ ಗಟ್ಟಿಯಾಗಿ ಹಿಡ್ಕೊಂಡು ನೀವು ದೇವರ ಕಡೆಗೆ ದೃಷ್ಟಿ ಇಟ್ಟು ನೀವು ಪ್ರಾರ್ಥನೆ ಮಾಡಿಕೊಡ್ರಿ. ಏದಕ್ಕೆ ಬರಲ್ಲ ಅಂತ ನಮ್ಮ ಜೀವಿತ ಬರಡಾಗಿ ಹೋದಂಥ ನಮ್ಮ ಜೀವಿತನು ದೇವರು ನಮಗೆ ಎಲ್ಲ ರೀತಿಯಿಂದ ಸಹಾಯ ಮಾಡಿ ನಮ್ಮನ್ನು ಆತನ ಆಶೀರ್ವಾದದಿಂದ ನಮ್ಮನ್ನು ಕುಟುಂಬದಲ್ಲಿ ಎಲ್ಲ ರೀತಿಗೆ ಸಮೃದ್ಧಿ ಜೀವನ ಕೊಡುವಂಥ ದೇವರು ಆತನು. ನಮಗೆ ಬೇಕಾಗಿರೋದನ್ನ ಎಲ್ಲವನ್ನು ಒದಗಿಸಿಕೊಡುವಂಥ ದೇವರು ಆತನು, ಸರ್ವಶಕ್ತನಾದ ದೇವರು ಅಂಥೇಳಿ ಮುಂಜಾನೆ ಸಮಯ ನೀವು ವಾಗ್ದಾನವನ್ನು ಗಟ್ಟಿಯಾಗಿ ಹಿಡ್ಕೊಂಡು ನೀವು ಪ್ರಾರ್ಥನೆ ಮಾಡಿಕೊಡ್ರಿ. ಈ ಮುಂಜಾನೆ ಸಮಯ ದೇವರು ನಮಗೆ ಅದ್ಭುತ ರೀತಿಯಾಗಿ ಆತನ ನಡೆಸುವಂಥ ದೇವರು ಆತನಾಗಿದೆ ಪ್ರಿಯರೇ. ಅದು ಹರಿಯುವ ಬೊಗ್ಗೆ ನೀರಿನಂತಿರುವುದು. ಹಲ್ಲೆಲೂಯಾ. ಅದು ಯಾವಾಗಲೂ ಹರಿಯುವ ಬೊಗ್ಗೆ ನೀರಿನಂತಿರುವುದು ಅಂದರೆ ನಮ್ಮ ಜೀವಿತದಲ್ಲಿ ದೇವರ ಆಶೀರ್ವಾದಗಳು, ದೇವರ ಒಂದು ಆತ್ಮವು ಯಾವಾಗಲೂ ನಮ್ಮ ಜೊತೆಯಲ್ಲಿದ್ದು ಆತನ ವರಗಳಿಂದ, ಆತನ ಕೃಪೆಯಿಂದ ಆತನ ನಮ್ಗೆ ಎಲ್ಲ ರೀತಿಗೆ ಸಹಾಯ ಮಾಡಿ ಆತನ ನಮ್ಮ ಜೊತೆಯಲ್ಲಿದ್ದು ಆತನ ನಮ್ಮ ನಡೆಸುವಂಥ ದೇವರು ಆತನಾಗಿದೆ ಪ್ರಿಯರೇ. ಅದು ಯಾವಾಗಂದ್ರೆ ಪ್ರಿಯರೇ, ನಮಗೆ ಯಾವುದೇ ಒಂದು ಪರಿಸ್ಥಿತಿಗಳು ಬರಲಿ, ಅಂಥ ಸಮಸ್ಯೆಗಳು ಬರಲಿ, ನಾವು ಕೇವಲ ದೇವ್ರ ಮೇಲೆ ನಂಬಿಕೆ, ವಿಶ್ವಾಸವು ದೃಢವಾಗಿರ್ಬೇಕು ಪ್ರಿಯರೇ. ಎಷ್ಟು ಜನರು ಮುಂಜಾನೆ ಸಮಯದಲ್ಲಿ ನೀವು ದೇವ್ರ ಮೇಲೆ ನಂಬಿಕೆ, ವಿಶ್ವಾಸ ಇಟ್ಟು ವಾಗ್ದಾನ ಗಟ್ಟಿಯಾಗಿ ಹಿಡ್ಕೊಂಡು ನೀವು ಧೈರ್ಯ ತಂದುಕೊಡು ಪ್ರಿಯರೇ. ಮುಂಜಾನೆ ಸಮಯದಲ್ಲಿ ಎಲ್ಲ ರೀತಿಗೆ ದೇವ್ರು ನಮ್ಮ ಜೊತೆಯಲ್ಲಿದ್ದು ಆತನ ಸಹಾಯ ಮಾಡಿ ನಮ್ಮ ನಡೆಸಿ ಆತನ ಆತ್ಮ ವರಗಳಿಂದ ನಮ್ಮ ತುಂಬಿಸಿ ನಮ್ಮನ್ನು ಎಲ್ಲ ರೀತಿಯಾಗಿ ಇದನ್ನು ಆತನ ಆಶೀರ್ವಾದವನ್ನು ತುಂಬಿಸುವಂಥ ದೇವರು ಆತನಾಗಿದೆ ಪ್ರಿಯರೇ. ಮತ್ತು ಶುಭ ಶುಕ್ರವಾರ, ಗುಡ್ ಫ್ರೈಡೆ. ನೀವು ಎಷ್ಟು ಜನರು ನೀವು ದೇವ್ರ ಕಡೆಗೆ ತಿರ್ಕೊಂಡು ನೀವು ಮಾರ ಮನಸ್ಸು ಹೊಂದಿ ನೀವೆಲ್ಲ ರೀತಿಯಾಗಿ ನೀವು ದೇವ್ರ ಮೇಲೆ ನೀವು ಭರವಸೆ ನಂಬಿಕೆ ಇಟ್ಟು ಜೀವಿಸ್ರಿ. ದೇವ್ರು ನಿಮ್ಮ ಕುಟುಂಬದಲ್ಲಿ ಅದ್ಭುತ ರೀತಿಯಾಗಿ ಆತನ ಆಶೀರ್ವಾದದಿಂದ ನಿಮ್ಮನ್ನು ನಡೆಸಿ, ನಿಮ್ಮನ್ನು ಬಲಪಡಿಸಿ, ನಿಮ್ಮನ್ನು ಆಶೀರ್ವಿಸುವಂಥ ದೇವರು ಆತನಾಗಿದೆ ಪ್ರಿಯರೇ. ಆಮೇನ್. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನೇ ಅಪ್ಪ ತಂದೆ, ಸ್ತೋತ್ರವಾಗಲಿ. ಮುಂಜಾನೆ ಸಮಯದಲ್ಲಿ ಎಷ್ಟು ಜನರು ವಾಗ್ದಾನ ಕೇಳಿ ಆತ್ಮ ರೀತಿಯಾಗಿ ತಂದು ಪ್ರಾರ್ಥನೆ ಮಾಡ್ಕೊಳ್ಳುವಾಗ ತಂದು ಒಂದು ಕುಟುಂಬದಲ್ಲಿ ತಂದು ವಾಗ್ದಾನ ನೆರವೇರಿಸುವಂಥ ದೇವರು ನೀವಾಗಿರು ಪ್ರಭಾ. ಮತ್ತು ಎಷ್ಟು ಜನರು ಕಮೆಂಟ್ಗಳ ಮೂಲಕ ರಿಕ್ವೆಸ್ಟ್ ಕಳಿಸುವಂಥ ಪ್ರತಿಯೊಬ್ಬರ ಕುಟುಂಬದಲ್ಲಿ ತಂದು ಅವರ ಜೀವಿತನ ಯಾದಕ್ಕೆ ಬಾರದಂಥ ಜೀವಿತನ ಬರಡಾಗಿ ಹೋದಂಥದ್ದು ಜೀವಿತನ ಪ್ರಭಾ ತಿರುಗಿ ನಂದಾವರ್ತಿ ನನ್ನ ಆತ್ಮನ್ನು ಸುರಿಸುವೇನು, ನಾನು ನಿಮ್ಮನ್ನು ಆಶೀರ್ವಾದನ ಮಾಡುವೇನು ಎಂಬುದಾಗಿ ತಂದು ಅದ್ಭುತ ರೀತಿಗೆ ವಾಗ್ದಾನ ಮಾಡಿದಂಥ ದೇವರು, ವಾಗ್ದಾನ ನೆರವೇರಿಸುವಂಥ ದೇವರು ನೀವಾಗಿರು ಪ್ರಭಾ. ಇಷ್ಟು ದಿನಮಾನಗಳಿಂದ ಯಾವುದೇ
ಹೋದಂತ ಜೀವಿತದಲ್ಲಿ, ಅವರು ಏನಿಲ್ಲಂತ ಸ್ಥಿತಿಯಲ್ಲಿ, ಕಷ್ಟದಲ್ಲಿ, ಬರಡಾಗಿ ಹೋದಂತ ಜೀವಿತ, ಅವ್ರ ಕುಟುಂಬದಲ್ಲಿ ಎಲ್ಲಾ ರೀತಿಯಾಗಿ ತಂದೆ ಅವ್ರ ಕಷ್ಟ ತೆಗೆದು, ಅವ್ರ ಸಮಸ್ಯೆಗಳು ತೆಗೆದು, ಅವ್ರ ಇದ್ದಂತ ಪರಿಸ್ಥಿತಿ ಎಲ್ಲ ತೆಗೆದು ಪ್ರಭಾ ಅವರಿಗೆ ಆಶೀರ್ವಾದಗಳನ್ನು ಕೊಡುವಂತ ದೇವ್ರು ನೀವಾಗಿರಿ ಪ್ರಭಾ. ತಂದೆ ದೇವರು ಮುಂಜಾನೆ ವಾಗ್ದಾನವನ್ನು ಕುಟುಂಬದಲ್ಲಿ ತಂದಿ ನೆರವೇರಿಸುವಂತ ದೇವ್ರು ನೀವಾಗಿರಿ ಎಂಬುದಾಗಿ ತಂದಿ ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ, ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೇನ್. ಎಲ್ಲರಿಗೂ ಪ್ರೈಸ್ ದಿ ಲಾರ್ಡ್.